ಅನನ್ಯ ಭಟ್ ಕೇಸ್ ಸ್ಕ್ರಿಪ್ಟ್ ಯಾರದ್ದು? ಈ ಕಥೆಯ ಸ್ಕ್ರೀನ್ ಪ್ಲೇ ಬರೆದವರು ಯಾರು? ನಟನೆ ಮಾತ್ರ ನಿಮ್ಮೆದುರಿಗೆ ಇರುವ ಸುಜಾತಾ ಭಟ್ರದ್ದು. ಈ ಗ್ಯಾಂಗ್ ಸೇರ್ಕೊಂಡಿದ್ದ ಅನಾಮಿಕ ದೂರುದಾರ. ಇನ್ನು 6 ಜನರನ್ನ ಈ ಟೀಮ್ ಸಿದ್ಧ ಮಾಡ್ಕೊಳ್ಳುತ್ತೆ. ಧರ್ಮಸ್ಥಳದ ವಿರುದ್ಧ ದೂರು ಕೊಡೋದಕ್ಕೆ ಎಲ್ಲ ಪ್ರಿಪರೇಷನ್ಸ್ ರೆಡಿ ಆಗತ್ತೆ. ಭೂಮಿ ಆಗದಿದ್ದಲ್ಲೆಲ್ಲ ಅಸ್ಥಿ ಸಿಗತ್ತೆ ಅನ್ನೋ ನಂಬಿಕೆ. ಒಂದೊಂದು ಅಸ್ಥಿ ಸಿಕ್ಕಾಗಲು ಒಂದೊಂದು ಕಂಪ್ಲೇಂಟ್ಗೆ ಇವರು ಪ್ಲಾನ್ ಮಾಡ್ಕೊಳ್ತಾರೆ. ಪಕ್ಕಾ ಪ್ಲಾನ್ ಮಾಡ್ಕೊಳ್ತಾರೆ. ಒಂದೊಂದು ಅಸ್ಥಿ ಸಿಕ್ಕಂತ ಸಂದರ್ಭದಲ್ಲೂ ಕೂಡ ಒಂದೊಂದು ಸ್ಟೋರಿಗೆ ಅಲ್ಲಿ ರೆಡಿ ಆಗ್ತಾರೆ. 6 ಜನರನ್ನ ಸಿದ್ಧ ಮಾಡಿಕೊಂಡಿತ್ತು ಈ ಟೀಮ್. ಧರ್ಮಸ್ಥಳದ ವಿರುದ್ಧ ದೂರನ್ನ ಕೊಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಭೂಮಿ ಅಗೆದಾಗೆಲ್ಲ ಅಸ್ಥಿ ಸಿಗುತ್ತೆ ಅನ್ನುವಂಥ ನಂಬಿಕೆ ಇತ್ತು ಇವರಿಗೆ. ಒಂದೊಂದು ಅಸ್ಥಿ ಸಿಕ್ಕಾಗ್ಲೂ ಕೂಡ ಒಂದೊಂದು ಕಂಪ್ಲೇಂಟ್ ಕೊಡೋದಕ್ಕೆ ಇವರು ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾರೆ. ಪಕ್ಕಾ ಪ್ಲಾನ್ ಮಾಡಿಯೇ ಕುಳಿತಿತ್ತು ಈ ಗ್ಯಾಂಗ್. ಯಾವ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಿನದಿಂದ ದಿನಕ್ಕೆ ಮತ್ತಷ್ಟು ಗಂಭೀರತೆಯನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿರುವಂಥ ಪ್ಲಾನ್ ಅನ್ನು ರೆಡಿ ಮಾಡಿಕೊಂಡಿತ್ತು. ಒಂದು ಕಡೆ ಸುಜಾತಾ ಭಟ್, ಮತ್ತೊಂದು ಕಡೆ ದೂರುದಾರ, ಅನಾಮಿಕ ದೂರುದಾರ. ಯಾವಾಗ ಸುಜಾತಾ ಭಟ್ ಈ ತಂಡಕ್ಕೆ ಸೇರ್ಪಡೆಯಾದ್ರೋ ಆಗ ಒಂದು ಪ್ಲಾನ್ ರೆಡಿ ಆಯಿತು. ಅಲ್ಲಿ ಅನನ್ಯ ಭಟ್ ಅನ್ನೋ ಪಾತ್ರದ ಸೃಷ್ಟಿಯಾಯಿತು. ದಾನವಾಗಿ ತನ್ನ ಕುಟುಂಬಕ್ಕೆ ಸಿಕ್ಕಿದ್ದ ಭೂಮಿಯನ್ನ ಧರ್ಮಸ್ಥಳಕ್ಕೆ ದಾನವಾಗಿ ಕುಟುಂಬ ಕೊಡುತ್ತೆ. ನನಗದಕ್ಕೆ ದುಡ್ಡು ಬೇಕು ಅಂತ ಇವರು SDM ಟ್ರಸ್ಟ್ಗೆ ಹೋಗ್ತಾರೆ. ಟ್ರಸ್ಟ್ ಹೇಳುತ್ತೆ ನಥಿಂಗ್ ಡೂಯಿಂಗ್, ಸಾಧ್ಯ ಇಲ್ಲ ಅದು ಅಂತ. ಆಗ ಈ ಕೆತ್ತಿಮರೋಡಿ ಗ್ಯಾಂಗ್ ಸೇರ್ಕೊಳ್ತಾರೆ. ಆಗ ಸೃಷ್ಟಿಯಾಗತ್ತೆ ಒಂದು ಪಾತ್ರ. ಯಾವಾಗ ಸುಜಾತಾ ಭಟ್ ಈ ತಂಡಕ್ಕೆ ಸೇರ್ಪಡೆಯಾದ್ರೂ ಆಗ ತಿಮರೋಡಿ ಗ್ಯಾಂಗ್ ಒಂದು ಕಂಡೀಷನ್ ಇಡುತ್ತೆ. ಅದರಲ್ಲಿ ಮುಖ್ಯವಾಗಿ ಇಟ್ಟಿದ್ದು ಇಂಟರ್ವ್ಯೂ. ಆಗಲೇ ಎಲ್ಲ ಪ್ಲಾನ್ ಸಿದ್ಧವಾಗಿತ್ತಲ್ಲ, ಅದರಂತೆ ನಾವು ಹೇಳದ ಹಾಗೆ ಯೂಟ್ಯೂಬ್ ಚಾನೆಲ್ಗಳಿಗೆ ಇಂಟರ್ವ್ಯೂ ಕೊಡಬೇಕು ಅನ್ನೋ ತಾಕೀತು ಮಾಡ್ತಾರೆ. ಅದಕ್ಕೇನಂತೆ ಅಂತ ಮೇಡಮ್ ಸುಜಾತಾ ಭಟ್ ಅವರು ಅದಕ್ಕೆ ಒಪ್ಪಿಕೊಂಡು ಬಿಡ್ತಾರೆ. ಅದರ ಭಾಗವಾಗಿ ಯೂಟ್ಯೂಬ್ ಚಾನೆಲ್ಗಳಿಗೆ ಕೊಟ್ಟ ಇಂಟರ್ವ್ಯೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.